ऑथेंटिक न्यूज 19 में आपका स्वागत है। आइए देखते हैं आज की न्यूज। अस्सलाम वालेकुम रहमतुल्लाहि बरकातहू। ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ನಮಸ್ಕಾರ। ಇವತ್ತು ನಾವು ಮುತವಲ್ಲಿ ಫೌಂಡೇಶನ್ ವತಿಯಿಂದ ಈಗ ನೂತನವಾಗಿ ಆಯ್ಕೆಯಾದಂಥ ನಮ್ಮ ಜನಮೆಚ್ಚಿನ ನಾಯಕರಾದ ಡಿ.ಕೆ. ಶಿವಕುಮಾರ್ ಹಾಗೂ ಅವರ ಸಂಪುಟಕ್ಕೆ ನಾವು ಅಭಿನಂದನೆ ಸಲ್ಲಿಸುತ್ತೇವೆ। ಅದೇ ರೀತಿ ನಾವು ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ಸುಮಾರು ನಮ್ಮ ಸಮುದಾಯಕ್ಕೆ ಸುಮಾರು 5 ರಿಂದ 6 ನೀವು ಸಂಪುಟ ದರ್ಜೆ ನಾವು ಶಾಸಕರನ್ನು ಸಚಿವರನ್ನು ಮಾಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ। ಯಾಕಂದರೆ ನಮಗೆ ಆಗುವಂಥ ಸಮಸ್ಯೆ ಏನು ಅಂದರೆ, ಈಗ 2 ಬೈ ಎಲೆಕ್ಷನ್ ಇದ್ದು ಅದರೊಳಗೆ ಮಹತ್ವ ಮುಂದಾಳತ್ವದಿಂದ ನಾವು ಇದು ಮಾಡಿ ಆಯ್ಕೆ ಮಾಡಿದ್ವಿ। ಅದರ ಪ್ರಕಾರ ಒಂದು ಯಾವುದೋ ವಿಡಿಯೋ ಆಡಿಯೋ ನೋಡಿ ನೀವು ನಮ್ಮ ಮುಸ್ಲಿಮ್ಸ್ ಏನು ಶಾಸಕರಿದ್ದಾರೆ ಅವರಿಗೆ ಕಡೆಗಣಿಸ್ತಾ ಇದ್ದೀರಿ, ಅದು ಆಗಬಾರ್ದು। ಇದು ಏನೈತಿ, ನೀವು ಯಾವುದೋ ತರಹದ ಕಡೆಗಣಿಸಿದರೆ ಮುಂದಿನ ದಿನಮಾನದೊಳಗೆ ನಾವು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸುವಂಥ ಸಮಸ್ಯೆ ಉದ್ಭವ ಆಗಬಾರ್ದು। ಅದಕ್ಕೋಸ್ಕರ ದಯಮಾಡಿ ನಮ್ಮ ನೂತನವಾಗಿ ಏನು ಆಯ್ಕೆ ಆದಂಥ ನಮ್ಮ ಮುಖ್ಯಮಂತ್ರಿಯವರಿಗೆ ನಾವು ಮನವಿಯನ್ನು ಕೊಡ್ತೇವೆ, ನಾವು ಆಗ್ರಹ ಮಾಡುತ್ತೇವೆ। ಅಟ್ಲೀಸ್ಟ್ ನಮ್ಮ ಸಮಾಜಕ್ಕೆ ಸೇರಿದವರು ಸುಮಾರು 5 ರಿಂದ 6 ಮಂದಿಗೆ ನೀವು ಕ್ಯಾಬಿನೆಟ್ ದರ್ಜೆ ಸಚಿವರನ್ನಾಗಿ ಮಾಡಬೇಕು। ಅದೇ ರೀತಿ ಹುಬ್ಳಿ ಧಾರವಾಡದಲ್ಲಿ ಯಾರಿಗೂ ನೀವು ಇನ್ನೂವರೆಗೆ ಕೊಟ್ಟಿಲ್ಲ, 3 ಮಂದಿ ರೇಸ್ನಲ್ಲಿ ಇದ್ದಾರೆ, ಅವ್ರಿಗೂ ಸಹ ನೀವು ನಮ್ಮ ಹುಬ್ಳಿ ಧಾರವಾಡಕ್ಕೆ ಏನು ಅಭಿವೃದ್ಧಿ ಆಗಬೇಕಿದೆ, ನಮ್ಮ ಯಾರು ಒಳ್ಳೆಯವರಿದ್ದಾರೆ ಅಂಥವ್ರಿಗೆ ನೀವು ಆಯ್ಕೆ ಮಾಡಬೇಕಂತೇಳಿ ನಾ ಕಳಕಳಿಯಿಂದ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ। ಜೈ ಹಿಂದ್, ಜೈ ಕರ್ನಾಟಕ। ಸಚಿವರಿಗೆ ಕೊಡ್ರಿ, ಯಾಕಂದ್ರೆ ಅದರಾಗೆ ಬಿ.ಎಡ್ ಜಮೀರ್ ಅಹಮದ್ ಏನು ಇದ್ದಾರೆ ಅವರು ಬಹಳ ಮುಸ್ಲಿಂ ಬಗ್ಗೆ ನಮ್ಮ ಸಮಾಜದೊಳಗೆ ನಮ್ಮ ಕಳಕಳಿಯಿಂದ ಕೆಲಸ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ। ಅಂಥವ್ರಿಗೆ ನೀವು ಕಡೆಗಣಿಸಿದ್ರೆ ಭಾಳ ಸಮಸ್ಯೆ ಆಗ್ತದೆ। ಅದಕ್ಕೋಸ್ಕರ ಸುಮಾರು 5-6 ಮಂದಿಗೆ ನಮ್ಮ ಮುಸ್ಲಿಂ ಸಮಾಜದವ್ರಿಗೆ ನೀವು ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಬೇಕಂತೇಳಿ ನಾವು ಎಲ್ಲರ ಪರವಾಗಿ ವಿನಂತಿ ಮಾಡ್ತಾ ಇದ್ದೀನಿ। ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ। ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತು। ಎಲ್ಲರಿಗೆ ನಮಸ್ಕಾರ। ಇವತ್ತಿನ ದಿವಸ ನಾವು 30 ಮುತವಲ್ಲಿ ಫೌಂಡೇಶನ್ ಅಂತ 30 ಮಸೀದಿ ಮುತವಲ್ಲಿ ಆಮೇಲೆ ಜಮಾತ್ ಅರಾಕಿನ್ ಎಲ್ಲ ಕೂಡಿ ಒಂದು ತಹಸೀಲ್ದಾರ್ಗೆ ಮನವಿ ಕೊಟ್ಟಿರ್ತೇವೆ। ನಮ್ದು ಡಿಮಾಂಡ್ ಏನಂದ್ರೆ 5 ಕ್ಯಾಬಿನೆಟ್ ದರ್ಜೆ ಸಚಿವ ಕೊಡ್ಬೇಕಂತೇಳಿ ಈವಾಗಲೇ 1 ಕೊಟ್ಟರೆ ಇನ್ನೂ 4 ಇದೆ। ಅದರಲ್ಲಿ ಸ್ಪೆಷಲ್ ಆಗಿ ಬಿ.ಜಡ್ ಜಮೀರ್ ಅಹಮದ್ ಅವರಿಗೆ ಡಿ.ಸಿ.ಎಂ ಕೊಡಲೇಬೇಕು, ಇದು ನಮ್ಮ ಒಂದು ಮನವಿ ಐತಿ। ಯಾಕಂದ್ರೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಬಾರದು। ನಾವು ಭಾಳ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿವಿ, ಮುಂದಿನ ದಿನವೂ ನಾವು ನಿಮ್ಗೆ ಭಾಳ ವಿಶ್ವಾಸವಿಟ್ಟು ಮಿಷನ್ ಆಫ್ ಟಾರ್ಗೆಟ್ 2028ಗೂ ಇನ್ನೂ ಹೆಚ್ಚಿನ ನಾವೆಲ್ಲರೂ ಕೂಡಿ ನಿಮ್ಗೆ ಮತ್ತೆ ಇವತ್ತು 135 ಅದಕ್ಕಿಂತ ಅಧಿಕ ಈ ಸ್ಥಾನವನ್ನು ನಾವು ಗೆಲ್ಲಿಸಿಕೊಡ್ತೇವೆ ಅಂತ ಹೇಳ್ತೇವೆ। ಯದಿ ನೀವು 4 ಕೊಟ್ಟಿಲ್ಲ ಅಂದ್ರೆ ಇದರ ಅನಾಹುತ ನೀವು ಆಗುತ್ತೀರಿ। ಇದಕ್ಕೆ ಇನ್ನೊಂದು ಏನಂದ್ರೆ, ನಮ್ಮ ಈ ಭಾಗ್ಯದ ಇಚ್ಛತರ ಶಾಸಕರಾದ ಶ್ರೀ ಪ್ರಸಾದ್ ಅಬ್ಬಯ್ಯ ಅವ್ರಿಗೂ ಒಂದು ಮಂತ್ರಿ ಸ್ಥಾನ ಕೊಡಬೇಕು। ಯಾಕಂದ್ರೆ ನಮ್ಮ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಯುವಕರಿಗೆ ಕೊಡ್ಬೇಕಂತೇಳಿ। ನಮ್ಮ ಈ ಭಾಗ್ಯದ ಶಾಸಕರಾದ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಯುವಕರು ಅದಾರು। ನಾವು ಸ್ಪೆಷಲಿ ಜಮಾತ್ ಮುತವಲ್ಲಿ ಫೌಂಡೇಶನ್ ಇಂದ ಕೇಳಿಕೊಳ್ಳುತ್ತೇವೆ, ಅವ್ರಿಗೆ ಒಂದು ಸ್ಥಾನಮಾನ ಸಚಿವ ಸ್ಥಾನಮಾನ ಕೊಡ್ಬೇಕಂತ ನಾವು ಕೇಳಿಕೊಳ್ಳುತ್ತೇವೆ। ಇದೇ ತರ ನಮ್ಮ ಇದು 4 ಮತ್ತು ಅವರು ಪ್ರಸಾದ್ ಅಬ್ಬಯ್ಯವರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನವನ್ನು ಭಾರಿ ಉಗ್ರ ಹೋರಾಟ ನಾವು ತಗೋತೇವೆ। ಮಿಷನ್ ಆಫ್ 2028 ನಿಮಗೆ ಎಚ್ಚರಿಕೆ ಗಂಟೆಯನ್ನು ನಾವು ಕೊಡುತ್ತೇವೆ। ಜೈ ಭೀಮ್, ಸಲಾಂ ವಾಲೇಕುಂ ರಹಮತುಲ್ಲಾಹಿ ಬರ್ಕಾತು। ಇವತ್ತು ಏನಿ ನಮ್ಮ ಹುಬ್ಬಳ್ಳಿ ಧಾರವಾಡನಲ್ಲಿ ಶಾಸಕರಾದ ಪ್ರಸಾದ್ ಅಬ್ಬಯ್ಯನವರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಹತ್ರ ನಾವು ಹೇಳ್ಕೊಳ್ಳೋದು ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ಏನಿ ನಮ್ಮ ಪೂರ್ವ ಕ್ಷೇತ್ರ ಭಾಗದಲ್ಲಿ ಅಲ್ಪಸಂಖ್ಯಾತರು ಹಾಗೂ ದಲಿತರು
ಇವರನ್ನು ಒಂದುಗೂಡಿಸಿ ಒಗ್ಗಟ್ಟಿಸಿ ಜಾತಿ ಭೇದ ಭಾವ ಅನ್ನದೇ ಇವತ್ತು ನಮ್ಮ ಶಾಸಕರಾದ ಪ್ರಸಾದ್ ಅಬ್ಬಯ್ಯನವರು ಒಂದೇ ಕಣ್ಣಿನಿಂದ ಇವತ್ತೆಲ್ಲರನ್ನೂ ಸಮಾನಾಗಿ ನೋಡಿಕೊಳ್ಳುವಂತಹ ಒಂದು ಶಾಸಕರು. ಅಂತಹ ಒಂದು ಶಾಸಕರಿಗೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ತಮ್ಮ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು. ಆದರೂ ಮತ್ತೆ ಅದೇ ನಮ್ಮ ಮುಸ್ಲಿಮ್ಸ್ ಅಲ್ಪಸಂಖ್ಯಾತರ ಕೋಟಾದಲ್ಲಿ ನಮ್ಮ ಇನ್ನೋರ್ವ ಜಮೀರ್ ಅಹ್ಮದ್ ಸಾಹೇಬರು, ಇವರು ಕೂಡ ಒಂದು ಅತ್ಯುನ್ನತ ಅಧಿಕಾರಿಗಳು. ಇವರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಕೊಡುವುದರಲ್ಲಿ ತಪ್ಪೇನಿಲ್ಲ. ಯಾಕಂತಂದ್ರೆ ಇವತ್ತು ನಮ್ಮ ಅಲ್ಪಸಂಖ್ಯಾತರು ಹಾಗೂ ದಲಿತರು ಇವತ್ತು ಇವರು ಇರ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷನೇ ಇಲ್ಲ. ಯಾಕಂತಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇರ್ಬೇಕಂತಂದ್ರೆ ಅಲ್ಪಸಂಖ್ಯಾತರು ಹಾಗೂ ನಮ್ಮ ದಲಿತರು ಇವರೆಲ್ಲರೂ ಇದ್ದರೇನೆ ಆ ಒಂದು ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕೆ ನಾವು ಹೇಳ್ತೀವಿ. ಇನ್ನೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯಕ್ಕೆ ತಾವು ಯಾವುದೇ ನಿರ್ಣಯ ತೆಗೆದುಕೊಳ್ಳದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಸೇರಿ ದಲಿತರು ಹಾಗೂ ಅಲ್ಪಸಂಖ್ಯಾತರೆಲ್ಲ ಸೇರಿ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣವಾಗಿ ಒಂದು ಪ್ರತಿಭಟನೆ ಮಾಡುತ್ತಾ ಈ ಹುಬ್ಬಳ್ಳಿ ಧಾರವಾಡನೇ ಬಂದ್ ಮಾಡುವಂತ ಒಂದು ಸ್ಥಿತಿಯನ್ನು ತಗೊಂಡು ಬರ್ತೀವಿ. ಯಾಕಂತಂದ್ರೆ ಇದು ನಮ್ಮ ಅಲ್ಪಸಂಖ್ಯಾತರ ಅಣ್ಣ ತಮ್ಮಂದಿರ ಹಾಗೂ ದಲಿತರ ಇದು ಒಂದು ಆಗ್ರಹ. ಅದ್ರ ಸಲುವಾಗಿನೇ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರೇ, ನಿಮ್ಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀವಿ, ನಮ್ಮವರಿಗೆ ಆದಂತ, ಯಾಕಂತಂದ್ರೆ ಇನ್ನೊಂದು ಈ ಹುಬ್ಬಳ್ಳಿ ಧಾರವಾಡ ಮುಂದೆ ಇನ್ನೊಂದು ಚೆನ್ನಾಗಿ ಅಭಿವೃದ್ಧಿ ಕಾಣಬೇಕಂತಂದ್ರೆ ನಮ್ಮ ಶಾಸಕರಾದ ಪ್ರಸಾದ್ ಅಬ್ಬಯ್ಯನವರಿಗೆ ನೀವು ಸಚಿವ ಸ್ಥಾನ ಕೊಡಬೇಕು. ಅದೇ ರೀತಿ ನಮ್ಮ ಮುಸ್ಲಿಮ್ಸ್ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಬರುವಂತಹ ನಮ್ಮ ಜಮೀರ್ ಅಹ್ಮದ್ ಸಾಹೇಬರು ಕೂಡ ತಾವು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಾನು ತಮ್ಮಲ್ಲಿ ಈ ನಮ್ಮ ಮುಸ್ಲಿಮ್ಸ್ ಬಾಂಧವರು ಹಾಗೂ ನಮ್ಮ ದಲಿತರಿಂದ ನಾವು ಈ ಒಂದು ತಮ್ಮಲ್ಲಿ ಆಗ್ರಹಿಸುತ್ತಿದ್ದೇವೆ. ಇವ್ರು ಎಲ್ಲರಿಗೆ ಮಿನಿಸ್ಟ್ರಿ ಕೊಡ್ಬೇಕಂತ ಅವ್ರದ್ದು ಡಿಮಾಂಡ್ ಇದೆ. ತಾವ್ ಏನಂತೀರ ಇದರಲ್ಲಿ ಎಲ್ಲರೂ ಕೂಡ, ಯಾಕಂತಂದ್ರೆ ಯಾರು ಕೊಟ್ಟರು ಕೂಡ ಒಂದೇ. ಅದರಲ್ಲೂ ಕೂಡ ಈ ನೀವು ಹೇಳಿರೋ ಪ್ರಕಾರ ಈ ಐದು ಬೆರಳು ಎಲ್ಲ ಒಂದೇ, ಇದರಲ್ಲಿ ಇರೋದು ಎಲ್ಲ ಒಂದೇ ಇದೆ. ಈ 5 ಬೆರಳು ಇರೋದು ಒಂದು ಕಾಂಗ್ರೆಸ್ ನಲ್ಲಿ ಎಲ್ಲ ಕೂಡ ಸರಿ ಸಮಾನವಾಗಿಲ್ಲ. ಇದರಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಇದರಲ್ಲಿ ಹೇಳ್ಬೇಕಂತಂದ್ರೆ ಜಮೀರ್ ಅಹ್ಮದ್ ಸಾಹೇಬರೇ ಅವರ ಅತ್ಯುನ್ನತ ಈ ಸ್ಥಾನಕ್ಕೆ ಒಂದು ಅರ್ಹತೆ ಉಳ್ಳ ವ್ಯಕ್ತಿ. ಅದ್ರ ಸಲುವಾಗಿನೇ ಜಮೀರ್ ಅಹ್ಮದ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ಬೇಕಂತೇಳಿ ನಾವು ಮುಖ್ಯಮಂತ್ರಿಗಳ ಹತ್ರ ಇವತ್ತು ಆಗ್ರಹಣೆ ಮಾಡಿಸ್ತಾ ಇದೀವಿ. आज उबली मुतोलियों की जानिब से आज एक तहसीलदार के जरिए एक मान्य श्रीमान डी के शिवकुमार को एक मेमोरेंडम भेजा गया, जिसके अंदर ये लिखा गया है कि हमारे हरदिल अजीज प्रसाद अब्बैया और बीजेड जमीर अहमद खान को एक जो है हिंदुस्तान मान देना, यानी कि डिप्टी सीएम जो है जमीर अहमद साहब को देना और हमारे प्रसाद अब्बैया को जो है एक अच्छे से अच्छे जो है मिनिस्ट्री देना। ये हमारे मांग को लेकर के आज हमारे 25-30 से मोहल्ले के मुतवल्ली साहब यहाँ पर जमा होकर के जो है हमारे तहसीलदार के जरिए जो हमें सीएम को आज ये आवाज़ दिए हैं कि सीएम साहब से हमारी गुजारिश है कि जितना जल्दी आपको जो है अगर हमारा मेमोरेंडम पहुंच गया उसे जो है उसी वक्त आपको जो है एक डिसीजन लीजिए और इन दोनों को जो है पहली फुर्सत में आपके सचिव संपुट में उनको जगह दीजिए। ये हमारा मांग है। अगर कल के दिन अगर आपने देने में अगर होता ही कि या लेट कर दिए तो हम जो है इंशाल्लाह रोड पे उतर कर जो है इंशाल्लाह जो है होराट करने में आगे पीछे नहीं देखेंगे। लिहाजा हमारे गुजारिश आपसे है कि और टोटल इसी तरीके से जो हमारे कर्नाटक के लेवल में आज मुसलमानों के मिनिस्ट्री जो है बहुत कम हुआ नजर आता है, जबकि हम 18 या 20% जो है कर्नाटक के अंदर मुसलमान है। 80 लाख मुसलमान होने के बावजूद भी हमारे बड़ी मुश्किल से 2 या 4 मुसलमान मिनिस्ट्री भी नहीं है। लिहाजा आपसे हमारी गुजारिश है कि हमारे 4 हो या 5 हो मिनिस्ट्री देना आपका हक बनता है और हमारा हक है, ये भीख नहीं है। आपको हक देना होगा हमारा। अगर हक नहीं देंगे तो आने वाले दिन में जो है इसके लिए हम जो है लड़ाई करने को हम तैयार है। अस्सलाम वालेकुम व रहमतुल्लाहि व बरकातुहू। बीजेड जमीर अहमद साहब एक राष्ट्रीय नायक है, वो नेशनल लीडर बोला जाता है आज उनको। और ऐसे लोग ऐसे को जो है इंशाल्लाह डेप्यूटी सीएम देना चाहिए। सीएम बनने के लायक होती है भी फिर भी डेप्यूटी सीएम दो आप देंगे इंशाल्लाह जो है मुसलमानों पर जो है एक जो है उनका हक अदा कीजिए। आज तक कांग्रेस पार्टी अगर टिके है तो मुसलमान के वोटों से टिके और दलित मुसलमान अगर नहीं रहेंगे तो कांग्रेस पार्टी नहीं रहेगी। ये हमारा जो है चैलेंज है आपको। हमारा चैलेंज को जो है ये ना कीजिए, जितना जल्दी हो सके इन लोगों को जो है 4 से या 5 मुसलमानों के लिए आपको मिनिस्टर देना होगा। ये हमारे अपील है माननीय डी के कुमार साहब से हमारा अजीजाना गुजारिश है, तो जल्द हमारी मांग को पूरा कीजिए। अस्सलाम वालेकुम व रहमतुल्लाह। आज हमें मुतली हमारे ग्रुप के लोग आज जमीर अहमद को डीसीएम पोस्ट देकर को हमें ये होता करें और प्रसाद अब्बैया को भी स्थान माना नहीं दे।
उनको भी देना करो। हमें हमारे स्थिति मुसलमान समाज की ये करे, हमारे मुसलमान वोट डाले नहीं तो कांग्रेस क्या भी नहीं कर्नाटक में, हमारे मुसलमान वोट डाले नहीं तो कर्नाटक में जीरो है कांग्रेस। हमारे कितना है 50-60 लाख 50,000 लाख का है कोटा हमारा, नहीं पूरा टोटल बोल रहा हूँ, कम कम जास्त रह सके। उसके अस्तर क्या है, DK कुमार साहब हमना बहुत खुशी है, उन्होंने CM बने। उनको क्या है, मेरा का हमारे सभी जमात से उनको मुबारकबाद देते हैं। फिर भी क्या है मालूम है क्या, ये जमीर अहमद साहब को नहीं दिए तो बहुत खराब हो जाता, कांग्रेस पार्टी बचती नहीं। और भी क्या मालूम है क्या, ये लोग अभी चाहता है, सब जगह चल रहा, कर्नाटक में सब जगह भी मुसलमान कर रहे, नमाज में भी उनको दुआ मांग रहे। मेरा बोलना क्या है, मतलब जल्दी से जल्दी इनका नाम डिक्लेयर करना, नहीं करे तो इसकी से हालत बहुत कांग्रेस की खराब होती। और क्या भी जांच कम हुआ तो उसका कांग्रेस जवाबदार।